ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಭಾರತದ ಸ್ಕಾಟ್ಲ್ಯಾಂಡ್ ಮಂಜಿನ ನಗರಿ ಮಡಿಕೇರಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸ್ನೇಹಿತರೆ. ದಕ್ಷಿಣ ಭಾರತದ ಜೀವನದಿ ಎಂದು ಕರೆಯಲ್ಪಡುವ ಕಾವೇರಿಯ ಉಗಮ ಸ್ಥಾನ ಈ ತಲಕಾವೇರಿ. ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನ ಪವಿತ್ರ ಕ್ಷೇತ್ರವಾಗಿದೆ. ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವ ಹೊಂದಿರುವ ಈ ಕ್ಷೇತ್ರ ತಲಕಾವೇರಿಯು ಸಮುದ್ರ ಮಟ್ಟದಿಂದ ಸುಮಾರು 1276 ಮೀಟರ್ ಎತ್ತರದಲ್ಲಿದೆ. ಇಲ್ಲಿರುವ ಒಂದು ಸಣ್ಣ ಕುಂಡಿಯೇ ಕಾವೇರಿ ನದಿಯ ಉಗಮ ಸ್ಥಾನ ಎಂದು ನಂಬಲಾಗಿದೆ. ಒಂದು ಕಲ್ಯಾಣಿ ಇದೆ, ಅದರ ಪಕ್ಕದಲ್ಲಿ ಒಂದು ಸಣ್ಣ ಕುಂಡಿಕೆ ಇದೆ. ಇಲ್ಲಿ ಕಾವೇರಿ ಮಾತೆ ಗುಪ್ತಗಾಮಿನಿಯಾಗಿ ಉದ್ಭವಿಸುತ್ತಾಳೆ ಎಂಬ ನಂಬಿಕೆ ಇದೆ. ಪ್ರತಿ ವರ್ಷ ತುಲಾ ಸಂಕ್ರಮಣದಂದು ತೀರ್ಥೋದ್ಭವ ನಡೆಯುತ್ತದೆ. ಈ ದಿನ ಸಾವಿರಾರು ಭಕ್ತರು ಸ್ನಾನ ಮಾಡಲು ಇಲ್ಲಿ ಆಗಮಿಸುತ್ತಾರೆ. ತಲಕಾವೇರಿ ದೇವಸ್ಥಾನದ ಪಕ್ಕದಲ್ಲೇ ಒಂದು ಬ್ರಹ್ಮಗಿರಿ ಬೆಟ್ಟ ಇದೆ. ಇಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮೆಟ್ಟಿಲನ್ನು ಹತ್ತಿ ಬೆಟ್ಟದ ತುದಿಗೆ ಹೋದರೆ ಕೊಡಗಿನ ಹಸಿರು ಬೆಟ್ಟಗಳ ಸಾಲು ಮತ್ತು ಮೋಡಗಳ ಸುಂದರ ನೋಟ ಮನಸೂರೆಗೊಳ್ಳುತ್ತದೆ. ತಲಕಾವೇರಿಗೆ ಭೇಟಿ ನೀಡಲು ಸೂಕ್ತ ಸಮಯ ಜೂನ್ನಿಂದ ಸೆಪ್ಟೆಂಬರ್, ಅಂದರೆ ಮಳೆಗಾಲ. ಪ್ರಕೃತಿ ಹಸಿರನ್ನು ಸವಿಯಲು ಇದು ಸೂಕ್ತ ಕಾಲ. ಇಲ್ಲಿ ಹೆಚ್ಚು ಮಳೆ ಇರುತ್ತದೆ. ಕಾವೇರಿ ಸಂಕ್ರಮಣದ ವೈಭವವನ್ನು ನೋಡಲು ಅಕ್ಟೋಬರ್ ತಿಂಗಳು ಸೂಕ್ತವಾಗಿದೆ. ಪ್ರಕೃತಿ ಪ್ರೇಮಿಗಳು ಮತ್ತು ಆಧ್ಯಾತ್ಮಿಕ ಪ್ರಿಯರಿಗೆ ಇದು ಅತ್ಯಂತ ಪ್ರಿಯವಾದ ಸ್ಥಳ. ತಲಕಾವೇರಿಗೆ ಹೋಗುವ ಮಾರ್ಗದಲ್ಲಿ ಸುಮಾರು 8 ಕಿಲೋಮೀಟರ್ ಮೊದಲು ಭಾಗಮಂಡಲ ಸಿಗುತ್ತದೆ. ಇಲ್ಲಿ ಕಾವೇರಿ, ಕನ್ನಿಕೆ ಮತ್ತು ಸುಜ್ಯೋತಿ ಎಂಬ 3 ನದಿಗಳು ಸಂಗಮಿಸುತ್ತವೆ. ಇಲ್ಲಿರುವ ಶ್ರೀ ಭಗಂಡೇಶ್ವರ ದೇವಸ್ಥಾನವು ಕೇರಳ ಶೈಲಿಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಪ್ರಕೃತಿ ಸೌಂದರ್ಯ, ತಲಕಾವೇರಿಯ ಸುತ್ತಮುತ್ತ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯ, ಮಂಜಿನಿಂದ ಆವೃತವಾದ ಬೆಟ್ಟಗಳು ಫೋಟೋಗ್ರಫಿ ಪ್ರಿಯರನ್ನು ಹೆಚ್ಚು ಆಕರ್ಷಿಸುತ್ತವೆ. ಪ್ರವಾಸಕ್ಕೆ ಬಂದಿರುವ ಆತ್ಮೀಯ ಸ್ನೇಹಿತರ ಅನುಭವದ ಮಾತುಗಳನ್ನು ಕೇಳೋಣ ಬನ್ನಿ. ಚೆನ್ನಾಗಿದೆ, ವಾತಾವರಣ ಎಲ್ಲ ಎಂಜಾಯ್ ಮಾಡ್ತಿದ್ದೀವಿ. ಇದು ತಲಕಾವೇರಿ, ಕಾವೇರಿ ಉಗಮ ಸ್ಥಳ. ಹೌದಾ, ಇದು ಇತಿಹಾಸದ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ? ಅಷ್ಟೇನು ಮಾಹಿತಿ ಇಲ್ಲ. ಕಾವೇರಿ ನದಿ ಹುಟ್ಟುತ್ತೆ ಅಂತ ಜಸ್ಟ್ ಥಾಯ್ಲ್ಯಾಂಡ್ ಟ್ರಿಪ್ ಮುಗಿಸ್ಕೊ ಬಂದಿದ್ದೀರಾ, ಆದರೂ ನಮ್ಮ ಕರ್ನಾಟಕ ಬಿಡಬಾರ್ದು ಅಂತೇಳಿ. ಓಕೆ, ಥಾಯ್ಲ್ಯಾಂಡು ಕಣ್ಣಲ್ಲಿರುತ್ತೆ, ಕರ್ನಾಟಕ ಮನಸ್ಸಲ್ಲಿರುತ್ತೆ. ಸೂಪರ್ ಸರ್, ಥ್ಯಾಂಕ್ ಯು. ಚಿರಂಜೀವಿ ಅವರೇ, ಹೇಗೆ ಅನಿಸ್ತಾ ಇದೆ? ಸೂಪರ್ ಇದೆ, ಒಳ್ಳೆ ವ್ಯೂ ಪಾಯಿಂಟ್. ಇನ್ನು ಮೇಲ್ಗಡೆ ಹೋಗ್ಬೇಕಾಗಿತ್ತು, ಮೇಲ್ಗಡೆ ಅಳವಿಲ್ಲ, ಗೊತ್ತಿಲ್ಲ. ಚೆನ್ನಾಗಿ ಎಲ್ಲ ವಾಚ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೂಪರ್. ಇನ್ನು ಮುಂದೆ ನೋಡೋಂಥ ಪ್ಲೇಸ್ ಜಾಸ್ತಿ ಇದ್ದಾವೆ, ಹಾಗಾಗಿ ಬೇಗ ಬೇಗ ಹೋಗ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ತಲಕಾವೇರಿಯು ಮಡಿಕೇರಿಯಿಂದ ಸುಮಾರು 48 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳೂರು ಅಥವಾ ಮೈಸೂರಿನಿಂದ ಬಸ್ಸು ಮತ್ತು ಸ್ವಂತ ವಾಹನದಲ್ಲಿ ಬರಬಹುದು. ಇಲ್ಲಿ ಹತ್ತಿರ ವಿಮಾನ ನಿಲ್ದಾಣ ಅಂದರೆ ಕಣ್ಣೂರು ಸುಮಾರು 110 ಕಿಲೋಮೀಟರ್ ದೂರ ಇದೆ, ಮಂಗಳೂರು 160 ಕಿಲೋಮೀಟರ್ ದೂರ ಇದೆ. ಸುಬ್ರಹ್ಮಣ್ಯ ರಸ್ತೆ ಹಾಗೂ ಮೈಸೂರು ರೈಲು ನಿಲ್ದಾಣ ಇಲ್ಲಿ ಹತ್ತಿರದ ರೈಲು ನಿಲ್ದಾಣಗಳಾಗಿವೆ. ಹೀಗೆ ನಮ್ಮ ಪ್ರಯಾಣವು ಮುಂದುವರಿಯುತ್ತಾ ಸಾಗಿದ್ದು ನಗರದ ಹೃದಯ ಭಾಗದಲ್ಲಿರುವ ಮಡಿಕೇರಿ ಕೋಟೆ ಕಡೆ. 17ನೇ ಶತಮಾನದಲ್ಲಿ ಮುದ್ದು ರಾಜನಿಂದ ನಿರ್ಮಿಸಲ್ಪಟ್ಟ ಈ ಕೋಟೆ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ಆಳ್ವಿಕೆ ಇತಿಹಾಸವನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿದೆ. ಕೋಟೆಯ ಪ್ರವೇಶ ದ್ವಾರದಲ್ಲಿರುವ ಭವ್ಯವಾದ ಆನೆಗಳ ಪ್ರತಿಮೆಗಳು ಹಾಗೂ ಸುಂದರವಾದ ವಾಸ್ತುಶಿಲ್ಪದ ಚರ್ಚ್ ಈಗ ವಸ್ತು ಸಂಗ್ರಹಾಲಯವಾಗಿದೆ. ಕೋಟೆ ಆವರಣದಲ್ಲಿ ಒಂದು ಪುರಾತನ ಗಣೇಶ ದೇವಾಲಯ ಇದೆ. ಇಲ್ಲಿಂದ ಕಾಣುವ ಮಡಿಕೇರಿ ನಗರವು ಪಟ್ಟಣದ ರಮಣೀಯ ದೃಶ್ಯ ಕಣ್ಮನ ಸೆಳೆಯುವಂತಿದೆ. ನೀವು ಇತಿಹಾಸ ಪ್ರೇಮಿಗಳಾಗಿದ್ದರೆ ಅಥವಾ ಕೊಡಗಿನ ಪ್ರವಾಸಕ್ಕೆ ಪ್ಲಾನ್ ಮಾಡುತ್ತಿದ್ದರೆ ಈ ಮಡಿಕೇರಿ ಕೋಟೆ ಅದ್ಭುತವಾದ ಒಂದು ಪ್ರೇಕ್ಷಣೀಯ ಸ್ಥಳ. ಈ ಮಡಿಕೇರಿ ಕೋಟೆಯ ಭವ್ಯವಾದ
ಸ್ಥಳವನ್ನು ವೀಕ್ಷಿಸಲು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5:30ರವರೆಗೆ ತೆರೆದಿರುತ್ತದೆ. ಪ್ರತಿ ಸೋಮವಾರ ರಜೆ ಇರುತ್ತದೆ. ಆಸಕ್ತರು ಭೇಟಿ ನೀಡಿ. ಕೊಡಗು ಬಂದಾಗ ಮಿಸ್ ಮಾಡದೆ ಈ ಸ್ಥಳ ನೋಡಿ. ಕೊಡಗು ಜಿಲ್ಲೆಯ ಅತ್ಯಂತ ಪ್ರವಾಸಿ ತಾಣಗಳಲ್ಲಿ ಈ ಅಬ್ಬಿ ಜಲಪಾತವು ಒಂದಾಗಿದೆ. ಕಾಫಿ ಮತ್ತು ಸಾಂಬಾರ ಪದಾರ್ಥಗಳ ಎಸ್ಟೇಟ್ಗಳ ನಡುವೆ ಹಾಲಿನ ನೊರೆಯಂತೆ ಬೀಳುವ ಈ ಜಲಪಾತಕ್ಕೆ ಈ ದೃಶ್ಯ ಮನೋಹರವಾಗಿರುತ್ತದೆ. ಇದು ಮಡಿಕೇರಿಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಆಟೋಗಳ ಮತ್ತು ಖಾಸಗಿ ವಾಹನಗಳಲ್ಲಿ ಸುಲಭವಾಗಿ ಪ್ರಯಾಣಿಸಬಹುದು. ಈ ರಸ್ತೆಯು ಕಾಫಿ ತೋಟಗಳ ನಡುವೆ ಹಾದು ಹೋಗುವುದರಿಂದ ಈ ಪ್ರಯಾಣವು ಆಹ್ಲಾದಕರವಾಗಿರುತ್ತದೆ. ವ್ಯಕ್ತಿಗೆ 15 ರೂಪಾಯಿ ಪ್ರವೇಶ ಶುಲ್ಕ ಒಳಗೊಂಡಂತೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ವೀಕ್ಷಣಾ ಸಮಯವಿರುತ್ತದೆ. ಖಾಸಗಿ ವಾಹನಗಳಿಗೆ ಪಾರ್ಕಿಂಗ್ ಶುಲ್ಕ ಇರುತ್ತದೆ. ಹಾಲಿನ ನೊರೆಯಂತಹ ಜಲಪಾತದ ದೃಶ್ಯವನ್ನು ತೂಗು ಸೇತುವೆ ಮೇಲೆ ನಿಂತು ತುಂಬ ಕಣ್ಮನ ತುಂಬಿಸಿಕೊಳ್ಳಬಹುದಾಗಿತ್ತು. ಆದರೆ ಇದು ಈಗ ಶಿಥಿಲವಾಗಿದೆ. ಪಾರ್ಕಿಂಗ್ ಸ್ಥಳದಿಂದ ಜಲಪಾತಕ್ಕೆ ಹೋಗುವ ದಾರಿಯಲ್ಲಿ ಎರಡೂ ಬದಿಗಳಲ್ಲಿ ಕಾಫಿ ಮತ್ತು ಏಲಕ್ಕಿ ಗಿಡಗಳನ್ನು ನೋಡಬಹುದು. ಈ ಸ್ಥಳಕ್ಕೆ ಭೇಟಿ ನೀಡಲು ಉತ್ತಮ ಸಮಯ ಜುಲೈನಿಂದ ಅಕ್ಟೋಬರ್. ಮಳೆಗಾಲದ ನಂತರ ಜಲಪಾತವು ಪೂರ್ಣ ಪ್ರಮಾಣದಲ್ಲಿ ತುಂಬಿ ಹರಿಯುತ್ತದೆ. ಇದು ಅತ್ಯಂತ ಸುಂದರವಾದ ಸಮಯವಾಗಿದೆ. ಆದರೆ ಬೇಸಿಗೆಯಲ್ಲಿ ನೀರಿನ ಹರಿವು ಸ್ವಲ್ಪ ಕಡಿಮೆ ಇರಬಹುದು. ಪ್ರವಾಸಿಗರು ನೀರಿಗೆ ಇಳಿಯುವುದು ಅಥವಾ ಈಜುವುದು ತುಂಬ ಅಪಾಯಕಾರಿ. ಕೆಳಗೆ ಇಳಿಯಲು ಮತ್ತು ಹತ್ತಲು ಮೆಟ್ಟಿಲುಗಳು ಇರುವುದರಿಂದ ಹಿರಿಯ ನಾಗರಿಕರು ಮತ್ತು ಮಕ್ಕಳು ತುಂಬ ಸುರಕ್ಷಿತರಾಗಿರಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಬ್ರದರು 1 ರೂಪಾಯಿ ಕಡಿಮೆ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಂತೋಷ, ಖುಷಿ ಪಡಲಿ ಅವರು. ಬೇಕಾದ್ರೆ ಬೇಕಾದ್ರೆ ದುಡ್ಡು ಕೊಡಿ, ನೋಡಿ ಆದಮೇಲೆ ತೊಂದರೆ ಇಲ್ಲ. ರೋಡ್ ನೋಡಿ ಒಂದು 20 ಕಿಲೋಮೀಟರ್ ಏನಿದೆ ಸರ್. ಮುಂದುವರಿಯುತ್ತಾ ಸಾಗಿದ್ದು ನಮ್ಮ ಪ್ರಯಾಣ ಕೊಡಗಿನ ಅತಿ ಪ್ರಸಿದ್ಧವಾದ ಮಂದಾಲಪಟ್ಟಿ ಕಡೆಗೆ. ಇಲ್ಲಿ ಪ್ರಕೃತಿ ಪ್ರಿಯರಿಗೆ ಇದು ಹೇಳಿ ಮಾಡಿಸಿದಂಥ ಜಾಗವಾಗಿದೆ. ಪ್ರಕೃತಿ ಪ್ರೇಮಿಗಳ ಹಾಗೂ ಸಾಹಸ ಪ್ರಿಯರ ನೆಚ್ಚಿನ ತಾಣ. ಇದರಲ್ಲಿ ನಮ್ಮ ತಿಪ್ಪೇಸ್ವಾಮಿಯವರು ಸಹ ಪ್ರಕೃತಿ ಪ್ರೇಮಿ ಮತ್ತು ಚಾರಣ ಮಾಡೋದರಲ್ಲಿ ಮೊದಲಿಗ. ಮಂದಾಲಪಟ್ಟಿಯ ಇನ್ನೊಂದು ಹೆಸರು ಮುಗಿಲುಪೇಟೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 4050 ಅಡಿ ಎತ್ತರದಲ್ಲಿರುವ ಈ ಬೆಟ್ಟದ ಸಾಲುಗಳು ಯಾವಾಗಲೂ ಸಹ ಮಂಜಿನಿಂದ ಆವೃತವಾಗಿರುತ್ತವೆ. ಮಡಿಕೇರಿ ನಗರಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಈ ಮಂದಾಲಪಟ್ಟಿ ಇಲ್ಲಿಗೆ ತಲುಪಲು ರಸ್ತೆಗಳು ತುಂಬ ಕಿರಿದಾಗಿರುತ್ತವೆ. ಕಲ್ಲು ಬಂಡೆಗಳಿಂದ ಕೂಡಿದ ಈ ರಸ್ತೆಯು ನಿಜಕ್ಕೂ ಸಾಹಸಮಯವಾಗಿರುತ್ತದೆ. ಹಾಗಾಗಿ ಇಲ್ಲಿನ ಜೀಪುಗಳು ಬಾಡಿಗೆಗೆ ಸಿಗುತ್ತವೆ. ಒಂದು ಜೀಪು 1200ರಿಂದ 1500 ರೂಪಾಯಿವರೆಗೂ ಬಾಡಿಗೆ ಸಿಗುತ್ತವೆ. ಖಾಸಗಿ ವಾಹನಗಳು ಅಲ್ಲೇ ನಿಲ್ಲಿಸಿ ಜೀಪಿನ ಸಾಹಸಮಯ ಪ್ರಯಾಣ ಮುಂದುವರಿಸಬೇಕು. ಈ ಕಿರಿದಾದ ರಸ್ತೆಯಲ್ಲಿ ಮುಂದುವರಿಸಬೇಕು. ಮಾರ್ಗ ಮಧ್ಯದಲ್ಲಿ ಅರಣ್ಯ ತನಿಖಾಧಿಕಾರಿಯ ಸ್ಥಳ ಸಿಗುತ್ತದೆ. ಇಲ್ಲಿ ಒಬ್ಬರಿಗೆ 50 ರೂಪಾಯಿಯಂತೆ ಪ್ರವೇಶ ಶುಲ್ಕ ನಿಗದಿಪಡಿಸಿರುತ್ತಾರೆ. ಮಡಿಕೇರಿಯಿಂದ ಈ ಜೀಪ್ ಪ್ರಯಾಣವು ಅತ್ಯಂತ ರೋಮಾಂಚಕಕಾರಿ. ಈ ಆಫ್ ರೋಡ್ನಲ್ಲಿ ಅದ್ಭುತವಾಗಿರುತ್ತದೆ.
ಈ ಪ್ರಕೃತಿ ಸೌಂದರ್ಯದ ನಡುವೆ ಆಫ್ ರೋಡ್ ಜರ್ನಿ ತುಂಬ ಅದ್ಭುತವಾಗಿರುತ್ತದೆ. ಮಂದಾಲಪಟ್ಟಿಯ ವೀಕ್ಷಣಾ ಸಮಯ ಬೆಳಿಗ್ಗೆ 6ರಿಂದ ಸಂಜೆ 6ವರೆಗೂ ಮಾತ್ರ ತೆಗೆದಿರುತ್ತದೆ. ಮಂದಾಲಪಟ್ಟಿಯ ಅತ್ಯಂತ ವ್ಯೂ ಪಾಯಿಂಟ್ ಎಂದರೆ ಇಲ್ಲಿ ಸುತ್ತಮುತ್ತಲಿನ ಹಸಿರು ಬೆಟ್ಟಗಳು ಮತ್ತು ಪುಷ್ಪಗಿರಿ ವನ್ಯಜೀವಿ ಧಾಮದ ಸುಂದರ ನೋಟ ಕಾಣಸಿಗುತ್ತವೆ. ಈ ಪ್ರಯಾಣದ ಚಾರಣದುದ್ದಕ್ಕೂ ನೀವು ಅನುಭವಿಸುವ ಪ್ರಕೃತಿ ಸೌಂದರ್ಯದ ದೃಶ್ಯ ನಿಜಕ್ಕೂ ಸ್ವರ್ಗದಂತಿರುತ್ತದೆ. ಈ ಕಲ್ಲು ಬಂಡೆಗಳಿಂದ ಕೂಡಿದ ಈ ರಸ್ತೆಯಲ್ಲಿ ಚಾಲನೆ ಮಾಡಲು ಅನುಭವಿ ಚಾಲಕನೇ ಬೇಕಾಗಿರುತ್ತದೆ. ಈ ಅದ್ಭುತವಾದ ಪ್ರಯಾಣ ಮಂದಾಲಪಟ್ಟಿಯ ಕಡೆ ಸಾಗುತ್ತಿದೆ. ಸೆಪ್ಟೆಂಬರ್ನಿಂದ ಜನವರಿ ಈ ಮಂದಾಲಪಟ್ಟಿ ವೀಕ್ಷಣೆಗೆ ಅತ್ಯಂತ ಸೂಕ್ತವಾದ ಸಮಯವೆನಿಸಿದೆ. ಈ ಪ್ರಕೃತಿ ಸೌಂದರ್ಯದ ದೃಶ್ಯವನ್ನು ಕಣ್ಮನ ಸೆಳೆಯಬಹುದು. ಮಂದಾಲಪಟ್ಟಿಯ ಬೆಟ್ಟದಲ್ಲಿ ಯಾವುದೇ ಅಂಗಡಿಗಳಿಲ್ಲ, ಹಾಗಾಗಿ ಲಘು ಉಪಹಾರ ಮತ್ತು ನೀರಿನ ವ್ಯವಸ್ಥೆ ನೀವೇ ಮಾಡಿಕೊಳ್ಳಬೇಕು. ಇಲ್ಲಿ ಸ್ವಲ್ಪ ಸಮಯ ಬೆಟ್ಟ ಹತ್ತುವುದರ ಮೂಲಕ ನೀವು ಪ್ರಕೃತಿಯ ಸೌಂದರ್ಯವನ್ನು ಸವಿಯಬಹುದು. ಚಾರಣಕ್ಕೆ ಸಂಬಂಧಿಸಿದಂತೆ ಶೂಗಳನ್ನು ಧರಿಸಿ ಇಲ್ಲಿ ಬೆಟ್ಟವನ್ನು ಹತ್ತುವುದು ತುಂಬ ಸೂಕ್ತವಾಗಿದೆ. ಮಂದಾಲಪಟ್ಟಿಯಲ್ಲಿ ಹೋಗುವ ದಾರಿಯಲ್ಲೇ ಸುಮಾರು 2-3 ಕಿಲೋಮೀಟರ್ಗಳಲ್ಲಿ ಅಬ್ಬಿ ಜಲಪಾತ ಸಿಗುತ್ತದೆ. ಇಲ್ಲಿ ಚಾರಣಕ್ಕೆ ಆಸಕ್ತಿ ಇರುವವರು ಕೋಟೆ ಬೆಟ್ಟಕ್ಕೆ ಇಲ್ಲಿ ಹತ್ತಿರವಾಗುತ್ತದೆ, ಇಲ್ಲಿ ಭೇಟಿ ನೀಡಬಹುದು. ಕನ್ನಡ ಸಿನಿಮಾಗಳು ಹಲವಾರು ಚಿತ್ರೀಕರಣ ಮಾಡಿದ್ದಾರೆ. ಮಡಿಕೇರಿ ನಗರಕ್ಕೆ ಬಂದಾಗ ಈ ಮಂದಾಲಪಟ್ಟಿಯ ವೀಕ್ಷಣೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳಲೇಬೇಡಿ. ಇದು ಪ್ರಕೃತಿ ಪ್ರಿಯರ ಭೂಲೋಕದ ಸ್ವರ್ಗವಾದ ಸ್ಥಳ. ಮಡಿಕೇರಿಯ ಹೃದಯ ಭಾಗದಲ್ಲಿರುವ ಈ ರಾಜಾ ಶೀಟ್ ತುಂಬ ಅದ್ಭುತವಾದ ಪ್ರವಾಸಿ ಸ್ಥಾನಗಳಲ್ಲೊಂದಾಗಿದೆ. ನಿಸರ್ಗ ಪ್ರೇಮಿಗಳು ಹಾಗೂ ಛಾಯಾಗ್ರಾಹಕರಿಗೆ ಇದು ಅತ್ಯುನ್ನತ ಸ್ವರ್ಗವಾಗಿದೆ. ಹೆಸರನ್ನೇ ಸೂಚಿಸುವಂತೆ ಇದು ಕೊಡಗು ಆಳಿದ ಅರಸರ ನೆಚ್ಚಿನ ತಾಣವಾಗಿತ್ತು. ರಾಜರು ತಮ್ಮ ರಾಣಿಯರೊಂದಿಗೆ ಸಂಜೆ ವೇಳೆಯಲ್ಲಿ ಇಲ್ಲಿ ಕುಳಿತು ಮಂಜಿನಿಂದ ಆವೃತವಾದ ಕಣಿವೆಗಳ ಸೌಂದರ್ಯವನ್ನು ಮತ್ತು ಸೂರ್ಯಾಸ್ತವನ್ನು ವೀಕ್ಷಿಸುತ್ತಿದ್ದರು ಎಂಬ ಇತಿಹಾಸವಿದೆ. ಇಲ್ಲಿ ಇಟ್ಟಿಗೆ ಮತ್ತು ಗಾರೆಯಿಂದ ನಿರ್ಮಿಸಲಾದ ಒಂದು ಸಣ್ಣ ಮಂಟಪವಿದೆ. ಬೆಟ್ಟಗಳ ಸಾಲು ಮತ್ತು ಸೂರ್ಯನು ಕೆಂಪಗೆ ಮರೆಯಾಗುವ ದೃಶ್ಯ ಇಲ್ಲಿ ಪ್ರಮುಖ ಆಕರ್ಷಣೆ. ಮಂಜಿನ ಹೊದಿಕೆ ನಡುವೆ ಕಣಿವೆಯ ನೋಟ ಅದ್ಭುತವಾಗಿರುತ್ತದೆ. ರಾಜಾ ಶೀಟ್ನಲ್ಲಿ ಸುಂದರವಾದ ಹೂದೋಟವಿದ್ದು ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಪ್ರತಿಯೊಬ್ಬರಿಗೆ ₹5 ಪ್ರವೇಶದಂತೆ ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಮುಕ್ತ ಅವಕಾಶವಿರುತ್ತದೆ. ಅಕ್ಟೋಬರಿಂದ ಮಾರ್ಚ್ ಭೇಟಿ ನೀಡುವ ಉತ್ತಮವಾದ ಸಮಯವಾಗಿರದೆ. ಪ್ರತಿದಿನ ಸಂಜೆ ಇಲ್ಲಿ ಸಂಗೀತಕ್ಕೆ ತಕ್ಕಂತೆ ನರ್ತಿಸುವ ಕಾರಂಜಿ ಪ್ರದರ್ಶನವಿರುತ್ತದೆ. ಬಣ್ಣ ಬಣ್ಣದ ದೀಪಗಳ ಅಲಂಕಾರ ಪ್ರವಾಸಿಗರನ್ನು ಸೆಳೆಯುತ್ತದೆ. ಬಾಬಾ ಸಾಹೇಬ್ ಎಕ್ಸ್ಪ್ರೆಸ್ ಎಂಬ ಪುಟ್ಟ ರೈಲು ಉದ್ಯಾನವನದ ಸುತ್ತಲೂ ಸಂಚರಿಸುತ್ತದೆ. ಇದು ಮಕ್ಕಳಿಗೂ ಮತ್ತು ದೊಡ್ಡವರಿಗೂ
ನೆಚ್ಚಿನ ಮನೋರಂಜನೆಯಾಗುತ್ತದೆ. ಮಡಿಕೇರಿಯ ಹೃದಯ ಭಾಗದಲ್ಲಿರುವ ಈ ರಾಜಾ ಶೀಟ್ನ ಮುಖ್ಯ ಆಕರ್ಷಣೆ ಸೂರ್ಯಾಸ್ತ ಮತ್ತು ಸೂರ್ಯೋದಯ. ಇದನ್ನು ನೋಡಲು ದೂರದೂರಿನಿಂದ ಪ್ರವಾಸಿಗರು ಹಿಂಡಾಗಿ ಬರುತ್ತಾರೆ. ಈ ಕಣಿವೆಗಳಲ್ಲಿ ಮುದ್ದಾದ ಆ ದೃಶ್ಯ ನೋಡಲು ಎರಡು ಕಣ್ಣು ಸಾಲದು. ಪ್ರಕೃತಿ ಪ್ರಿಯರು ಮತ್ತು ಸಾಹಿತಿ ಪ್ರಿಯರು ಬೆಳಗ್ಗೆಯಿಂದ ಈ ರಾಜಾ ಸೀಟ್ನಲ್ಲಿ ವಾಯುವಿಹಾರಕ್ಕೆಂದು ಬರುತ್ತಾರೆ. ಈ ಅದ್ಭುತವಾದ ದೃಶ್ಯ ನಮಗೂ ಕಾಣಿಸಿದ್ದು ತುಂಬ ಸಂತೋಷದ ವಿಷಯ. ಕೊಡಗು ಜಿಲ್ಲೆಯ ಏಕೈಕ ಜಲಾಶಯ ಈ ಹಾರಂಗಿ ಜಲಾಶಯ. ಮಡಿಕೇರಿಯಿಂದ ಸುಮಾರು 34 ಕಿಲೋಮೀಟರ್, ಕುಶಾಲನಗರದಿಂದ ಕೇವಲ 9 ಕಿಲೋಮೀಟರ್ ದೂರದಲ್ಲಿದೆ. ಸೋಮವಾರಪೇಟೆಯ ಹುದೂರು ಗ್ರಾಮಕ್ಕೆ ಹೊಂದಿಕೊಂಡ ಈ ಹಾರಂಗಿ ಜಲಾಶಯವು ಮಳೆಗಾಲದಲ್ಲಿ ಈ ಕ್ರೀಸ್ ಗೇಟ್ಗಳನ್ನು ತೆರೆದಾಗ ನೀರು ಹರಿಯುವ ದೃಶ್ಯ ಹಾಲಿನ ನೊರೆಯಂತೆ ಕಾಣಿಸುತ್ತದೆ. ಈ ಸುಂದರವಾದ ಅಣೆಕಟ್ಟಿನ ಕೆಳಭಾಗದಲ್ಲಿ ಅತ್ಯುತ್ತಮವಾಗಿ ನಿರ್ವಹಿಸಲಾದ ಸುಂದರವಾದ ಹೂದೋಟ ಉದ್ಯಾನವಿದೆ. ಕುಟುಂಬದೊಂದಿಗೆ ಸಮಯ ಕಳೆಯಲು ಇದು ಅತ್ಯಂತ ಸೂಕ್ತವಾದ ಸ್ಥಳ. ಒಬ್ಬರಿಗೆ 20 ರೂಪಾಯಿ ಪ್ರವೇಶ ಶುಲ್ಕದೊಂದಿಗೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಪ್ರವೇಶ ಮುಕ್ತವಾಗಿರುತ್ತದೆ. ಕಾವೇರಿ ನದಿಯ ದಡದಲ್ಲಿರುವ ದುಬಾರೆ ಆನೆ ಶಿಬಿರವು ಪ್ರಕೃತಿ ಮತ್ತು ಪ್ರಾಣಿ ಪ್ರೇಮಿಗಳಿಗೆ ಅತ್ಯುತ್ತಮ ತಾಣವಾಗಿದೆ. ಇಲ್ಲಿ ನೀವು ಆನೆಗಳನ್ನು ಹತ್ತಿರದಿಂದ ನೋಡುವುದಲ್ಲದೆ ಅವುಗಳ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವ ಅಪರೂಪದ ಅವಕಾಶವನ್ನು ಪಡೆಯಬಹುದು. ದುಬಾರೆ ಆನೆ ಶಿಬಿರವು ಮಡಿಕೇರಿಯಿಂದ ಸುಮಾರು 30 ಕಿಲೋಮೀಟರ್, ಕುಶಾಲನಗರದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಮಡಿಕೇರಿ ಅಥವಾ ಕುಶಾಲನಗರದಿಂದ ಖಾಸಗಿ ಟ್ಯಾಕ್ಸಿ ಮತ್ತು ಬಸ್ ಮೂಲಕ ಇಲ್ಲಿಗೆ ತಲುಪಬಹುದು. ದುಬಾರೆ ಆನೆ ಶಿಬಿರವು ನದಿಯ ಇನ್ನೊಂದು ದಡದಲ್ಲಿದ್ದು ಈ ತಲುಪಲು ಬೋಟ್ ಮೂಲಕ ಇಲ್ಲಿಗೆ ತಲುಪಬಹುದು. ನೀರಿನ ಮಟ್ಟ ಕಡಿಮೆ ಇದ್ದಾಗ ನಡೆದುಕೊಂಡು ಹೋಗಬಹುದು. ಇಲ್ಲಿಯೂ ಸಮಯ ಬಹಳ ಮುಖ್ಯವಾಗುತ್ತದೆ. ಆನೆಗಳ ಚಟುವಟಿಕೆಗಳನ್ನು ನೋಡಲು 9 ರಿಂದ 11 ಗಂಟೆಯವರೆಗೆ ಆನೆಗಳಿಗೆ ಸ್ನಾನ ಮಾಡಿಸುವ ಮತ್ತು ಆಹಾರ ನೀಡುವ ಸಮಯವಾಗಿರುತ್ತದೆ. ಹಾಗೆಯೇ ಸಂಜೆ 4:30 ರಿಂದ 5:30ರವರೆಗೆ ದುಬಾರೆ ಆನೆ ಶಿಬಿರ ಪ್ರವೇಶವಿರುತ್ತದೆ. ಒಂದು ದಡದಿಂದ ಇನ್ನೊಂದು ದಡಕ್ಕೆ ತಲುಪಲು ದೋಣಿಯ ಪ್ರಯಾಣ ಶುಲ್ಕ ಒಬ್ಬರಿಗೆ 100 ರೂಪಾಯಿ ಇರುತ್ತದೆ. ಹಾಗೆಯೇ ಆನೆಯ ದುಬಾರೆ ಕ್ಯಾಂಪ್ನ ಪ್ರಯಾಣ ಶುಲ್ಕ 200 ರೂಪಾಯಿ ಇರುತ್ತದೆ. ಅದಕ್ಕೆ 4 ಜನದಿಂದ 720 ರೂಪಾಯಿ ಕೊಟ್ವಿ. ಆದರೆ ಈಗ ಇಲ್ಲಿ ಕ್ಲೋಸ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸ್ನೇಹಿತರೆಲ್ಲರೂ ನೋಡಿ ಚುರುಕಾಗಿ ಹೋಗ್ತಾ ಇದ್ದಾರೆ ಬೇಗ. ರಘು ಸರ್, ಆನೆ ನೋಡಿ, ದಸರಾ ಆನೆ ನೋಡಿ. ಹಾಂ, ದಸರಾ ಆನೆಗಳೆಲ್ಲ ಇಲ್ಲಿಂದನೇ ಹೋಗೋದು. ಯಾವುದಿದು ಆನೆ? ನೋಡಿ, ಇದನ್ನ ಆನೆ ಹಿಡಿಯೋದಕ್ಕೆ ಮಾತ್ರ ಬಳಸ್ತಾರೆ. ಸೆಪ್ಟೆಂಬರ್ನಿಂದ ಮಾರ್ಚ್ ತಿಂಗಳಲ್ಲಿ ಹವಾಮಾನವು ತುಂಬ ಆಹ್ಲಾದಕರವಾಗಿರುತ್ತದೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬೇಸಿಗೆ ಸಮಯದಲ್ಲಿ ನದಿಯ ನೀರಿನ ಮಟ್ಟ ತುಂಬ ಕಡಿಮೆ ಇದ್ದು ನಡೆದುಕೊಂಡು ದುಬಾರೆ ಫಾರೆಸ್ಟ್ಗೆ ಪ್ರವೇಶ ಮಾಡಬಹುದು. ಇದು ಸಣ್ಣ ಮಟ್ಟಗಳಿಗೆ ಸುಲಭವಾಗಿ ಓಡಾಡಲು ತುಂಬ ಅನುಕೂಲಕರವಾದಂತಹ ಸಮಯವಾಗಿರುತ್ತದೆ. ಇಲ್ಲಿ ಆನೆಗಳಿಗೆ ನೆಲ್ಲು ಹುಲ್ಲು ಮತ್ತು ನೆಲ್ಲನ್ನು ಸುತ್ತಿ ಆಹಾರವಾಗಿ ಕೊಡಲಾಗುತ್ತದೆ. ನೋಡಿ ಫ್ರೆಂಡ್ಸ್, ಈ ಸರಿ ದಸರಾದಲ್ಲಿ
ಅರ್ಜುನನ ಜೊತೆ ಅಂದರೆ ಅಂಬಾರಿ ಹೊರ್ತಕ್ಕಂಥ ಆನೆಯ ಜೊತೆ ಸಪೋರ್ಟ್ಗೆ ನಿಂತವು. ಇದು ಸುಗ್ರೀವ ಮತ್ತು ಅದು ಧನಂಜಯ ಅನ್ನಕ್ಕಂಥ ಆನೆ. ಇಲ್ಲಿಂದ ದುಬಾರೆ ಫಾರೆಸ್ಟಿಂದ ದಸರಾಗೆ ಹೋಗಿರೋದು ನೋಡಿ. ಇದು ಸುಗ್ರೀವ ಆನೆ. ಈ ದುಬಾರೆ ಆನೆ ಕ್ಯಾಂಪ್ನ ನದಿಯಲ್ಲಿ ಹಡಗಿನ ಮತ್ತು ರಿವರ್ ರಾಫ್ಟಿಂಗ್, ಸಿಲ್ಟರ್ ವಾಟರ್ ರಾಫ್ಟಿಂಗ್ ಲಭ್ಯವಿದೆ. ಇದು ಸಾಹಸ ಪ್ರಿಯರಿಗೆ ತುಂಬ ಇಷ್ಟವಾದ ಜಾಗವಾಗಿದೆ. 20 ನಿಮಿಷ ಟೈಮ್ ಕೊಟ್ಟು ಅಂದರು. ನಾನು ನಮ್ಮ ಸರ್ರು ತಿಪ್ಪೇಸ್ವಾಮಿ ಸರ್ ಈಗ ವಾಪಸ್ ಮರಳಿ ಕಾರ್ ಹತ್ಕೊಂಡು ಗೋಲ್ಡನ್ ಟೆಂಪಲ್ ಕಡೆ ಹೋಗ್ತೀವಿ. ರಿಟರ್ನ್ ಟು ಬೋಟ್. ಅಲ್ಲಿದೆ ನೋಡಿ, ಬೋಟ್ ರೆಡಿ ಇದೆ, ಹೋಗ್ತಾ ಇದೆ ನೋಡಿ. ಬೋಟ್ ಹೋಗ್ತಾ ಇದೆ. ಇನ್ನೊಂದು ಬೋಟ್ ಬರೋಷ್ಟೊತ್ತು ನಾವು ಕೆಳಗಿರ್ತೀವಿ. ಥ್ಯಾಂಕ್ ಯು. ಬೈ ದುಬಾರೆ. ಸಿ ಯು. ದುಬಾರೆ ಆನೆ ಶಿಬಿರಕ್ಕೆ ಬರುವ ಪ್ರವಾಸಿಗರಿಗೆ ಸೂಚನೆ ಏನೆಂದರೆ, ಆನೆಗಳ ಚಟುವಟಿಕೆಗಳು ಮತ್ತು ಸೀಮಿತ ಅವಧಿಯಲ್ಲಿ ನಡೆಸುವುದರಿಂದ ಬೆಳಗ್ಗೆ ಬೇಗ ಹೋಗುವುದು ಉತ್ತಮವಾಗಿದೆ. ಇಲ್ಲಿ ನದಿಯಲ್ಲಿ ಓಡಾಡಲು ಮತ್ತು ದೋಣಿ ಪ್ರಯಾಣಕ್ಕೆ ಅನುಕೂಲಕರವಾಗುವಂತೆ ಹತ್ತಿ ಬಟ್ಟೆ ಮತ್ತು ಸ್ಯಾಂಡಲ್ ಧರಿಸಿ ಹೋಗುವುದು ಉತ್ತಮ. ಇದು ಅರಣ್ಯ ಪ್ರದೇಶವಾಗಿರುವುದರಿಂದ ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನಾಗಿ ಪ್ಲಾಸ್ಟಿಕ್ಕನ್ನು ದಯಮಾಡಿ ಎಲ್ಲೂ ಎಸೆಯಬೇಡಿ ಮತ್ತು ಆನೆಗಳಿಗೆ ತೊಂದರೆ ನೀಡಬೇಡಿ. ವಾರಾಂತ್ಯದಲ್ಲಿ ಜನದಟ್ಟಣೆ ಹೆಚ್ಚಿರುವುದರಿಂದ ದೋಣಿ ಪ್ರಯಾಣಕ್ಕೆ ಖಂಡಿತ ನೀವು ಸರತಿ ಸಾಲಿನಲ್ಲಿ ನಿಲ್ಲಬೇಕಾದ ಸಂಗತಿ ಇರುತ್ತದೆ. ಇಲ್ಲಿಂದ ನಿಸರ್ಗಧಾಮ 12 ಕಿಲೋಮೀಟರ್ ಮತ್ತು ಗೋಲ್ಡನ್ ಟೆಂಪಲ್, ಬೈಲುಕುಪ್ಪೆಯಲ್ಲಿರುವ ಗೋಲ್ಡನ್ ಟೆಂಪಲ್ 15 ಕಿಲೋಮೀಟರ್ ಇರುತ್ತದೆ. ನಮ್ಮ ಮುಂದಿನ ಪ್ರಯಾಣ ನಿಸರ್ಗಧಾಮದ ಕಡೆ. ಕೊಡಗು ಜಿಲ್ಲೆಯ ಕುಶಾಲನಗರದ ಬಳಿ ಇರುವ ಈ ಕಾವೇರಿ ನಿಸರ್ಗಧಾಮವು ಕಾವೇರಿ ನದಿಯಿಂದ ರೂಪುಗೊಂಡ ಒಂದು ನೈಸರ್ಗಿಕ ನಿಸರ್ಗಧಾಮವಾಗಿದೆ. ಒಂದು ಅದ್ಭುತ ದ್ವೀಪ ಎಂದರೆ ತಪ್ಪಾಗಲಾರದು. ಸುಮಾರು 64 ಎಕರೆ ವಿಸ್ತೀರ್ಣದಲ್ಲಿ ಹರಡುವ ಈ ತಾಣವು ಬಿದಿರಿನ ಮರಗಳು, ಗಂಧದ ಮರಗಳು ಮತ್ತು ತೇಗದ ಮರಗಳಿಂದ ಆವೃತವಾಗಿದೆ. ಈ ಅದ್ಭುತವಾದ ನಿಸರ್ಗದ ಸೌಂದರ್ಯ ಸವಿಯಲು ಮಡಿಕೇರಿ ನಗರಕ್ಕೆ ಏನಾದರೂ ಪ್ರವಾಸಕ್ಕೆ ಬಂದರೆ ಈ ಅದ್ಭುತವಾದ ಕಾವೇರಿ ನಿಸರ್ಗಧಾಮವನ್ನು ಮರೆಯಬೇಡಿ. ಮಡಿಕೇರಿಯಿಂದ ಸುಮಾರು 30 ಕಿಲೋಮೀಟರ್ ದೂರ ಇರುವ ಮತ್ತು ಕುಶಾಲನಗರದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಈ ಕಾವೇರಿ ನಿಸರ್ಗಧಾಮವು ಮಡಿಕೇರಿ ಮತ್ತು ಮೈಸೂರು ಹೆದ್ದಾರಿ ಸಾಗುವಾಗ ಕುಶಾಲನಗರ ದಾಟಿದ ತಕ್ಷಣ ಈ ಸ್ಥಳ ಸಿಗುತ್ತದೆ. ಬಸ್ ಅಥವಾ ಸ್ವಂತ ವಾಹನಗಳ ಮೂಲಕ ಸುಲಭವಾಗಿ ತಲುಪಬಹುದು. ಪ್ರತಿದಿನ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ವಯಸ್ಕರಿಗೆ 20 ರೂಪಾಯಿ ಶುಲ್ಕದೊಂದಿಗೆ, ಮಕ್ಕಳಿಗೆ 5 ರೂಪಾಯಿ ಶುಲ್ಕದೊಂದಿಗೆ ಈ ಪ್ರವೇಶಕ್ಕೆ ಸೂಕ್ತವಾಗಿದೆ. ಆನೆ ಸವಾರಿ, ದೋಣಿ ಮತ್ತು ಜಿಂಕೆ ಪಾರ್ಕ್ಗೆ ಪ್ರತ್ಯೇಕವಾದ ದರಗಳಿರುತ್ತವೆ. ಕಾವೇರಿ ನಿಸರ್ಗಧಾಮದ ಪ್ರವೇಶ ದ್ವಾರದಲ್ಲಿರುವ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ತೂಗು ಸೇತುವೆ ಮೇಲೆ ನಡೆಯುವುದು ಒಂದು ರೋಮಾಂಚನಕಾರಿ ಅನುಭವ. ಹಾಗೆ ಇದರಲ್ಲಿ ಸಿಗುವಂತಹ ನೈಸರ್ಗಿಕವಾದ ಡ್ರೈ ಫ್ರೂಟ್ಸ್ಗಳು ಇನ್ನು ಮುಂತಾದ ಅಂಶಗಳು ನಾವಿಲ್ಲಿ ಕಾಣಸಿಗುತ್ತವೆ. ಇಲ್ಲಿ ನೀವು ಜಿಂಕೆಗಳನ್ನು ಹತ್ತಿರದಿಂದ ನೋಡಬಹುದು ಮತ್ತು ಅರಣ್ಯ ಇಲಾಖೆ ಅನುಮತಿಯೊಂದಿಗೆ ಅವುಗಳಿಗೆ ಆಹಾರವನ್ನು ನೀಡಬಹುದು. ದಟ್ಟವಾದ ಬಿದಿರಿನ ಮರಗಳ ನಡುವೆ
ನಡೆಯುವುದು ಮನಸ್ಸಿಗೆ ತುಂಬ ಪ್ರಶಾಂತತೆಯನ್ನು ಕೊಡುತ್ತದೆ. ಅಕ್ಟೋಬರ್ನಿಂದ ಮಾರ್ಚ್ ಇಲ್ಲಿ ತುಂಬ ಆಹ್ಲಾದಕರವಾಗಿರುತ್ತದೆ. ನಿಸರ್ಗಧಾಮದ ಒಳಗೆ ಇಲಾಖೆ ವತಿಯಿಂದ ನಿರ್ವಹಿಸಲ್ಪಟ್ಟಂತಹ ಪರಿಸರ ಸ್ನೇಹಿ ಕಾಟೇಜ್ಗಳಿವೆ. ಇಲ್ಲಿಗೆ ನಮ್ಮ ಕಾವೇರಿ ನಿಸರ್ಗಧಾಮದ ಪ್ರವಾಸ ಮುಗಿಯಿತು. ಕಾವೇರಿ ನಿಸರ್ಗಧಾಮದಿಂದ ಹೊರಗಡೆ ಬಂದ ನಂತರ ಇಲ್ಲಿ ಅನೇಕ ತರಹದ ಸಾಂಬಾರ ಪದಾರ್ಥಗಳು ಮತ್ತು ಅನೇಕ ತರಹದ ವ್ಯಾಪಾರ ವಹಿವಾಟು ಅಂಗಡಿಗಳಲ್ಲಿ ನೋಡಬಹುದು. ಜಿಲ್ಲೆಯಲ್ಲಿರುವ ಕುಶಾಲನಗರ ಸಮೀಪವಿರುವ ನಾಮ್ರೋಲಿಂಗ್ ಮಠ ಅಥವಾ ಗೋಲ್ಡ್ ಟೆಂಪಲ್ ಮಠ ದಕ್ಷಿಣದ ಮಿನಿ ಟಿಬೇಟ್ ಆಗಿದೆ. ಈ ಗೋಲ್ಡನ್ ಟೆಂಪಲ್ ವಿಶ್ವದ ಅತಿ ದೊಡ್ಡ ಟಿಬೇಟಿಯನ್ ಬೌದ್ಧ ಧರ್ಮದ ಬೌದ್ಧ ಕೇಂದ್ರಗಳಲ್ಲಿ ಒಂದಾಗಿದೆ. ಇಲ್ಲಿನ ಶಾಂತಿಯುತವಾದ ವಾತಾವರಣ ಮತ್ತು ಭವ್ಯ ವಾಸ್ತುಶಿಲ್ಪವು ನಮ್ಮನ್ನು ಟಿಬೇಟ್ನಲ್ಲಿದ್ದೇವೆ ಎಂಬ ಅನುಭವ ನೀಡುತ್ತದೆ. ಈ ಸುಂದರವಾದ ಬೌದ್ಧ ಧರ್ಮದ ಗೋಲ್ಡನ್ ಟೆಂಪಲ್ ಮಡಿಕೇರಿಯಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಕುಶಾಲನಗರದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ಬೈಲುಕುಪ್ಪೆ ಗ್ರಾಮದಲ್ಲಿದೆ. ಇದು ಮೈಸೂರು ಮಡಿಕೇರಿ ಹೆದ್ದಾರಿಯಲ್ಲಿ ಸಾಗುವಾಗ ಕುಶಾಲನಗರದ ಹತ್ತಿರ ಬೈಲುಕುಪ್ಪೆಗೆ ಹೋಗೋ ದಾರಿಯಲ್ಲಿ ಸಿಗುತ್ತದೆ. ಆಟೋ ಮತ್ತು ಟ್ಯಾಕ್ಸಿಗಳ ಮೂಲಕ ಇಲ್ಲಿಗೆ ಸುಲಭವಾಗಿ ತಲುಪಬಹುದು. ಈ ಮಠಕ್ಕೆ ಭೇಟಿ ನೀಡುವ ಸಮಯ ಬೆಳಿಗ್ಗೆ 9ರಿಂದ ಸಂಜೆ 6ರವರೆಗೆ. ಪ್ರವೇಶ ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ. ಮಠದ ಒಳಗೆ ಪ್ರವೇಶಿಸುತ್ತಿದ್ದಂತೆ 60 ಅಡಿ ಎತ್ತರದ ಭವ್ಯವಾದ 3 ಚಿನ್ನದ ಲೇಪಿತ ಪ್ರತಿಮೆಗಳನ್ನು ಕಾಣಬಹುದು. ಇವು ಪದ್ಮಸಂಭವ, ಬುದ್ಧ ಮತ್ತು ಅಮಿತಯಾಸ್ ಅವರ ಪ್ರತಿಮೆಗಳಾಗಿವೆ. ಈ ಚಿನ್ನ ಲೇಪಿತ ಮೂರ್ತಿಗಳು ಇಲ್ಲಿ ಪೂಜಿತವಾಗುತ್ತವೆ. ದೇವಸ್ಥಾನದ ಗೋಡೆಗಳ ಮೇಲೆ ಬೌದ್ಧ ಪುರಾಣ, ಟಿಬೇಟಿಯನ್ ಸಂಸ್ಕೃತಿಯನ್ನು ಬಿಂಬಿಸುವ ಸುಂದರವಾದ ಚಿತ್ರಕಲೆಗಳಿವೆ. ಇದು ಗೋಲ್ಡನ್ ಟೆಂಪಲ್ನ ವಿಶೇಷತೆಯಾಗಿದೆ. ಮಡಿಕೇರಿ ಪ್ರವಾಸದ ಬಗ್ಗೆ ನಾನು ನಿಮಗೆ ನೀಡುವ ಮಾಹಿತಿಗಳು ಉಪಯುಕ್ತ ಎನಿಸುವುದಾದರೆ ದಯಮಾಡಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಖಂಡಿತ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ. ನಮಸ್ಕಾರ.